ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ಕೂಡ ನಾನು ಈ ಒಂದು ಹಠ ಜೋಡಿನೇ ತೋರಿಸಿದ್ದೆ. ಇವತ್ತು ಕೂಡ ಹಠ ಜೋಡಿನೇ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಸಾಕಷ್ಟು ಕೆಲಸಗಳು ಇದರಿಂದ ಒಂದು ಕೆಲಸದಿಂದನೇ ಅಲ್ಲ, ಸಾಕಷ್ಟು ಕೆಲಸಗಳು ಬರುತ್ತೆ. ಇದು ಬರೀ ಒಂದು ವಶೀಕರಣಗಲ್ಲ, ನಾನಾ ರೀತಿಯಲ್ಲಿ ವಶೀಕರಣಕ್ಕೆ ಬರುತ್ತೆ. ಸರ್ವ ಜನ ವಶೀಕರಣ ಇರ್ಬೋದು, ನಿಮ್ಮ ಸ್ವಂತದವ್ರನ್ನ ವಶೀಕರಣ ಮಾಡ್ಕೋಬೋದು, ಅಥವಾ ಒಂದು ಕೆಲಸ ಮಾಡ್ತಾ ಇದ್ದೀರಾ ಆ ಆಫೀಸಲ್ಲಿ, ಅಥವಾ ಅವರು ಯಾರೋ ನಿಮಗೆ ತೊಂದರೆ ಕೊಡ್ತಾರೆ, ಕಿರುಕುಳ ಕೊಡ್ತಾ ಇದ್ದಾರೆ, ಆ ಥರ ಮಾಡ್ಬೋದು. ಅಥವಾ ನೀವು ಕೆಲಸದಲ್ಲಿ ಇದು ಮಾಡ್ತಾ ಇದ್ದೀರಾ, ನಿಮ್ಮ ಕೆಲಸಗಾರರು ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ, ನಿಮ್ಮ ಕೆಲಸಗಾರರೇ ನಿಮ್ಮ ಮಾತಿಗೆ ಬೆಲೆ ಇಲ್ಲ, ನೀವು ಹೇಳಿದ ಮಾತಿಗೆ ಗೌರವ ಕೊಡ್ತಾ ಇಲ್ಲ. ಮತ್ತು ಗಂಡ ಹೆಂಡತಿಲಿ ಸಮಸ್ಯೆ ಇದೆ, ಗಂಡ ಒಂದು ಕೆಟ್ಟದ್ದು ಯಾವುದೋ ಒಂದು ಸಂಘ ಮಾಡಿರ್ಬೋದು, ಇದರಿಂದ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ. ಇದೆಲ್ಲ ಇನ್ನೂ ಸಾಕಷ್ಟು ನಾನಾ ಥರ ಇದೆ. ಇದರಲ್ಲಿ ಒಂದಕ್ಕೆ ಅಲ್ಲ, ಸಾಕಷ್ಟು ಥರ ಇದೆ. ಅದಕ್ಕೆ ನಾವು ಇವತ್ತು ನಾನು ತೊಗೊಳ್ತಿರೋದು ಗಂಡ ಹೆಂಡತಿ ಸಮಸ್ಯೆ ನಾನು ತೊಗೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಒಂದು ಸಮಸ್ಯೆ ಭಾಳ ಬಿಗಡಾಯಿಸಿದೆ. ಎಲ್ಲಿ ನೋಡ್ರು, ಯಾವ ಕಡೆಯಿಂದ ನೋಡು ಅನೈತಿಕ ಸಂಬಂಧ, ಅನೈತಿಕವಾಗಿ ಜೀವನ ಮಾಡ್ತಾ ಇರೋದು, ಮಕ್ಕಳು ಮರಿ ಇದ್ದರೂ ಕೂಡ ಬೇರೆ ಕಡೆ ಒಂದು ಜೀವನ ನಡೆಸ್ಕೊಂಡು ಹೋಗ್ತಿರೋದು ಎಲ್ಲ ನಡೀತಾ ಇದೆ. ಹಂಗಾಗಿ ಈ ರೀತಿ ಗಂಡ ಹೆಂಡತಿಯಾಗಿ ಅವರು ಬೇರೆ ಒಂದು ಪರಸ್ತ್ರೀ ಮೋಹದಲ್ಲಿ ಬಿದ್ದೋ ಅಥವಾ ಈ ರೀತಿ ಎಲ್ಲ ಒಂದು ಮಾಡ್ತಾರೆ. ಅವರು ಗಂಡ ಏನಾಗಬೇಕು, ಅವರು ಗಂಡ ನನ್ನ ಮಾತು ಕೇಳಬೇಕು, ನನ್ನ ವಶದಲ್ಲಿ ಇರಬೇಕು ಅಂತ ಕೆಲವರು ಒಂದು ಮಾಮೂಲಿ ಅದು ಅಲ್ವಾ. ಅವ್ರವ್ರ ಗಂಡ ಅವ್ರವ್ರ ಮಾತು ಕೇಳಬೇಕು, ಅವ್ರ ಮನೇಲಿರಬೇಕು, ಅವ್ರನ್ನೇ ಅವ್ರು ಇಷ್ಟಪಡಬೇಕು ಅನ್ನೋದು ಸಾಕಷ್ಟು ಇರುತ್ತೆ. ಇವರು ಕೆಲವೊಂದಲ್ಲಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ವಯಸ್ಸಾದವ್ರು ಕೂಡ ಈ ರೀತಿ ಒಂದು ಕೆಲಸಗಳು ಮಾಡ್ತಾಯಿದ್ದಾರೆ. ಇವೆಲ್ಲ ತಪ್ಪು ಮಾಡಬಾರ್ದು. ಅದನ್ನು ಅವ್ರು ಯೋಚನೆ ಮಾಡಬೇಕು. ನನಗೆ ವಯಸ್ಸಾದಂಥ ಕಾಲಕ್ಕೆ ನಾನು ಈಗಲೇ ಈ ರೀತಿಯೆಲ್ಲ ಮಾಡಿದೆ, ಅವಾಗ ಅವರು ನನ್ನ ವಯಸ್ಸಾದಂಥ ಕಾಲಕ್ಕೆ ನಾನು ಹೆಂಗೆ ನೋಡ್ಕೊಳ್ತಾರೆ, ಅವ್ರು ನಾನು ಏನು ಒಳ್ಳೇದು ಮಾಡಿದ್ದೀನಿ, ಅವಾಗ ನನ್ನ ಈ ಜೀವನ ಹೇಗೆ ಅಂತ ಅವ್ರು ನೆನೆಸ್ಕೊಂಡ್ರೆ ಸಾಕದು. ಅವ್ರ ಜೀವನದಲ್ಲಿ ಮತ್ತೆ ಇಂಥ ಕೆಲಸ ಬೇಡಪ್ಪ ಅಂತ ಬಿಟ್ಬಿಡ್ಬೇಕು. ಆದರೆ ಗೊತ್ತಿಲ್ಲ ಏನಕ್ಕೆ ಆ ಥರ ಒಂದು ವ್ಯಾಮೋಹದಲ್ಲಿದ್ದಾರೋ ಗೊತ್ತಿಲ್ಲ. ಇರಲಿ, ಈಗ ಅದನ್ನು ನಾವು ಬಿಡಿಸ್ಬೇಕು. ಮತ್ತು ಅವರ ಒಂದು ಸ್ತ್ರೀ ವಶದಲ್ಲಿ, ಅಂದರೆ ಅವ್ರ ಹೆಂಡತಿ ವಶದಲ್ಲಿ ಅವ್ರು ಇರಬೇಕು ಅನ್ನೋದಕ್ಕೆ ನೋಡೋಣ. ಯಾರು ಅವರ ನನ್ನ ಗಂಡ ನನ್ನ ವಶದಲ್ಲಿ ಇರಬೇಕು, ನಾನು ಹೇಳ್ದಂಗೆ ಕೇಳಬೇಕು ಇರೋರು ಮಾತ್ರ ಇದನ್ನು ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗೋ ಅಂಥ ವಸ್ತುಗಳು ಬಂದು ಇಲ್ಲಿ ನಾನು ಮೊದಲೇ ತೋರಿಸ್ತಿರೋಂಗೆ ಈ ಕೆಲವೊಂದು ಹಠ ಜೋಡಿಗಳು ಬೇಕು. ಇಲ್ಲೇ ನೋಡ್ತಾ ಇದ್ದೀರಾ ನೋಡಿ, ಈ ರೀತಿಯಾದ ಒಂದು ಹಠ ಜೋಡಿ ಬೇಕು. ಎರಡು ಇರೋದ್ರಿಂದ ಇದನ್ನು ಹಠ ಜೋಡಿ ಅಂತಲೇ ಹೇಳ್ತಾರೆ. ಇದಕ್ಕೆ ಈ ರೀತಿಯಾದದ್ದು ಒಂದು ಹಠ ಜೋಡಿ ಬೇಕಾಗುತ್ತೆ. ಇದನ್ನು ಒಂದು ಮಂತ್ರ ಸಿದ್ಧಿ ಮಾಡಿ ಇದನ್ನು ನೀವು ಇಟ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಪೂಜೆ ಮಾಡಬೇಕು, ಹೆಂಗೆ ಮಾಡಬೇಕು, ಎಷ್ಟು ಮಂತ್ರ ಇದೆ ಅಂತ ಅದು ನೋಡ್ಕೊಳ್ಳೋಣ. ಈಗ ಯಾವುದೇ ಒಂದು ಸ್ತ್ರೀ ಇರ್ಬೋದು, ಅಥವಾ ಅವ್ರ ಹೆಂಡತಿ ಇರ್ಬೋದು, ಆ ಪತಿ ಅವರ ಗಂಡ ಏನು ಒಂದು ದುರಾಚಾರಿ ಅಂದರೆ ಕೆಟ್ಟ ನಡವಳಿಕೆಯಲ್ಲಿ ಇರ್ತಾನೋ, ಅಥವಾ ಕಟ್ಕೊಂಡ ಹೆಂಡತಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟು ದುಃಖ ಕೊಟ್ಟು ಅವ್ರಿಗೆ ಹಿಂಸೆ ಕೊಡ್ತಾ ಇರ್ತಾನೋ, ಯಾರು ಅವ್ರನ್ನ ಬೀದಿಗೆ ಬಿಡೋ ಸ್ಥಿತಿಗೆ ಬಂದಿದ್ದಾರೆ, ಬೀದಿಗೆ ಹೋಗೋ ಸ್ಥಿತಿಗೆ ಬಂದಿದ್ದಾರೆ ಅಂತ ಹೀನವಾಗಿ ಸ್ಥಿತಿ ಇರೋರು, ಕಷ್ಟದಲ್ಲಿರೋ ಅಂಥವ್ರು, ಭಾಳ ದುಃಖದಲ್ಲಿರೋ ಅಂಥವ್ರು ಇದನ್ನು ಮಾಡ್ಕೋಬೋದು. ಈ ಪ್ರಯೋಗನ ಯಾರು ಅವ್ರ ಗಂಡ ಕೊಡ್ತಾ ಆ ಹೆಂಡತಿ ಇದನ್ನು ಮಾಡಬೇಕಾಗುತ್ತೆ. ಯಾವುದಾದ್ರು ಒಂದು ದಿವಸ ಇದಕ್ಕೆ ಶುಕ್ರವಾರ ದಿನ ಒಳ್ಳೆ ಸಮಯ, ಇದಕ್ಕೆ ಶುಕ್ರವಾರ ರಾತ್ರಿ ಸಮಯದಲ್ಲಿ ಇದನ್ನು ಮಾಡೋ ಅಂಥದ್ದು. ಇದನ್ನು ನಾವು ಯಾವುದಾದ್ರು ಒಂದು ಡಬ್ಬಿಲಿ ಇದನ್ನು ಇಡಬೇಕು. ನೀವು ನೋಡ್ತಾ ಇದ್ದೀರಾ ಹಠ ಜೋಡಿನ, ಈ ಹಠ ಜೋಡಿನ ಒಂದು ಡಬ್ಬಿಲಿ ಇಟ್ಕೊಂಡು ಅದಕ್ಕೆ ಸಿಂಧೂರ ಬರುತ್ತಲ್ವ, ಆ ಸಿಂಧೂರನ ತಗೋಬೇಕು. ಸಿಂಧೂರ ಒಂದು 100 ಗ್ರಾಮ್ ಬೇಕಾಗುತ್ತೆ. ಆ ಸಿಂಧೂರ ಒಂದು ಸ್ವಲ್ಪ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಅದರ ಆ ಡಬ್ಬಿಲಿ ಇಟ್ಟು ಅದಕ್ಕೆ ಸಿಂಧೂರನಿಟ್ಟು ದೀಪ ಹಚ್ಚಿ ಅದಕ್ಕೆ ಪಂಚೋಪಚಾರ ಪೂಜೆಗಳನ್ನೆಲ್ಲ ಮಾಡಬೇಕು. ಪಂಚೋಪಚಾರ ಅಂದರೆ ಧೂಪ, ದೀಪ, ನೈವೇದ್ಯ, ಹಣ್ಣು ಹಂಪಲು ಅಂತ ಹೇಳ್ತೀವಿ. ಅದನ್ನೆಲ್ಲ ಇಟ್ಟು ನಿಮ್ಮ ಮನೆ ದೇವ್ರಿಗೆ ಹೆಂಗೆ ಪೂಜೆ ಮಾಡಿ ಅದೇ ರೀತಿ ಪೂಜೆ ಹಚ್ಚಿ ಪೂಜೆ ಎಲ್ಲ ಮಾಡಬೇಕು. ಈ ಒಂದು ಮಂತ್ರ ಬರುತ್ತೆ, ಆ ಮಂತ್ರ ನಾನು ಕೊನೆಯದಾಗಿ ಹೇಳ್ತೀನಿ. ಹೇಳ್ಕೊಂಡು ಅದರಲ್ಲಿರೋ ಅಂಥ ಒಂದು ಹಠ ಜೋಡಿ ಮೇಲೆ ನೀವು ಒಂದು ಸಿಂಧೂರ ಹಾಕಿರ್ತೀರಲ್ವ, ಆ ಸಿಂಧೂರನ ನಿಮ್ಮ ಗಂಡನ
ಯಾವುದಾದ್ರು ಒಂದು ಹಾಕ್ಕೊಳ್ಳೋ ಅಂಥ ಅವರು ಧಾರಣೆ ಮಾಡೋ ಅಂಥ ಒಂದು ವಸ್ತ್ರಕ್ಕೆ ಅದನ್ನು ಹಚ್ಚಬೇಕು. ಇದನ್ನು ಹಚ್ಚುತ್ತಾ ಬರೋದ್ರಿಂದ ಆ ಕಟ್ಕೊಂಡಂಥ ಅವರ ಗಂಡ ಅಥವಾ ಪತಿ ಏನಿರ್ತಾರೋ ಅವಾಗ ಅವರು ಆ ಪತ್ನಿಯ ಒಂದು ವಶದಲ್ಲಿರ್ತಾರೆ. ಅವರು ಹೇಳದಂತೆ ಕೇಳ್ತಾರೆ. ಅವ್ರಿಗೆ ಒಂದು ವಿಶ್ವಾಸ, ಪ್ರೀತಿ ಅನ್ನೋದು ಹೇಗೆ ಇರುತ್ತೋ ಮೊದಲು ಹೆಂಗಿರ್ತಾರೋ ಆ ಥರ ಚೆನ್ನಾಗಿರ್ತಾರೆ. ಇದನ್ನು ಯಾವತ್ತೂ ಎಷ್ಟು ದಿನ ಈ ಒಂದು ಹತ ಜೋಡಿ ಯಾವ ಸ್ತ್ರೀ ಬಳಿ ಇರುತ್ತೋ ಅಲ್ಲಿವರೆಗೂ ಅವ್ರ ಗಂಡ ಅವರು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ. ಅಂದರೆ ಇನ್ನೊಂದು ಇದಾನೆ ಅಂದ್ಬಿಟ್ಟು ಅದನ್ನು ದುರುಪಯೋಗ ಎಲ್ಲ ಮಾಡ್ಕೋಬಾರ್ದು. ದುರುಪಯೋಗ ಅಂತ ನಾನು ಬೇರೆ ರೀತಿಯಲ್ಲಿ ಮಾಡ್ಕೊಳ್ತೀವಿ ಅಂದರೆ ಅದು ಯಾವುದೂ ರೀತಿ ಕೆಲಸ ಆಗಲ್ಲ, ಅದು ಕೆಲಸನೂ ಆಗಲ್ಲ, ಮತ್ತು ಅದು ನಿಮಗೆ ತೊಂದರೆ ಕೂಡ ಆಗುತ್ತೆ. ಇದಕ್ಕೆ ನಾನು ಈ ಒಂದು ಮಂತ್ರನ ಇಲ್ಲಿ ನಾನು ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ಈಗ ನಾನು ಮೊದಲೇ ಹೇಳ್ದಂಗೆ ಇಂಥದನ್ನೆಲ್ಲ ಕೊಟ್ಟಾಗ ನಾವೇ ಒಂದೇನೋ ತೊಂದರೆ ಮಾಡ್ದಂಗೆ ಆಗುತ್ತೆ. ಅಂಥದಕ್ಕೆ ಇಲ್ಲಿ ಕೊಡ್ತಾ ಇಲ್ಲ. ಇದನ್ನು ಮಾಡ್ಕೊಳ್ಳೋ ಅಂಥವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವ್ರಿಗೆ ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು ಎಲ್ಲದೂ ನಾನು ಕೊಡ್ತಿದ್ದೆ. ಇಂಥ ವಿಷಯಗಳಲ್ಲಿ ಸ್ವಲ್ಪ ನಾನು ಮಾಡಲಿಕ್ಕೆ ನಾವು ಯೋಚನೆ ಮಾಡಬೇಕಾಗುತ್ತೆ. ನಾವು ಎಷ್ಟೇ ಹೇಳಿದ್ರು ಕೆಲವೊಂದು ಜನ ಅಂತೂ ಅದನ್ನೇನೇ ಹೇಳಿದ್ರು ನಾನು ಮಾಡ್ತೀನಿ ಅನ್ನೋದು, ಆ ಮನೆ ಹಾಳು ಮಾಡೋ ಕೆಲಸಗಳಿರ್ಬೋದು, ಇಂಥವೆಲ್ಲ ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಹೆಣ್ಮಕ್ಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಮತ್ತು ಅದನ್ನೇ ನಾನು ಆ ಥರ ಅವಕಾಶ ನಾನು ಕೊಡೋದಿಲ್ಲ. ಹಾಗಾಗಿ ಈ ಮಂತ್ರ ನಾನು ಇಲ್ಲಿ ಕೊಡ್ತಾ ಇಲ್ಲ. ಮತ್ತು ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಕೂಡ ಇಲ್ಲಿ ಕೊಡ್ತಾ ಇಲ್ಲ. ಹಾಗಾಗಿ ಬೇಕಾದಂಥವರು ಇದನ್ನು ಕೇಳಿದ್ರೆ ನಾನು ಖಂಡಿತ ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ, ಯಾವ ಒಂದು ಹೆಣ್ಣು ಈ ರೀತಿ ತೊಂದರೆ ಪಡ್ತಾ ಇದ್ದಾರೋ ಇದನ್ನು ನಾನು ಮಾಡ್ಕೋಬೇಕು, ಈ ರೀತಿ ನನಗೆ ಸಂಸಾರ ನಾನು ಉಳಿಸ್ಕೋಬೇಕು, ನನ್ನ ಗಂಡನ ನನ್ನ ಕೈಯಲ್ಲಿ ಇಟ್ಕೋಬೇಕು, ಇದನ್ನು ಬೀದಿಗೆ ಇಕ್ಕಬಾರ್ದು ಅಂತ ಯಾವ ಹೆಂಗಸು ಮನಸ್ಸಿನಲ್ಲಿ ಇರುತ್ತೋ, ಸಂಸಾರನ ಉಳಿಸ್ಕೋಬೇಕು ಅಂತ ಹೋರಾಡ್ತಿದ್ದಾರೋ ಅಂಥವ್ರು ಇದನ್ನು ಮಾಡೋಕ್ಕೆ ಸರಿಯಾಗಿರ್ತಾರೆ. ಸುಮ್ಮನೆ ಏನೋ ಒಂದು ಮಾಡ್ತೀನಿ ಅಂತೆಲ್ಲ, ಇದಕ್ಕೆ ಛಲ ಬೇಕು. ನನ್ನ ಸಂಸಾರನ ಉಳಿಸ್ಕೊಂಡು ನಾನು ನಿಂತ್ಕೊಳ್ತೀನಿ ಅನ್ನೋದಿದ್ದರೆ ಮಾತ್ರ ಇದಕ್ಕೆ ಪ್ರಯತ್ನ ಪಡಿ. ಸುಮ್ಮನೆ ಏನೋ ಮಾಡಬೇಕು ಮಾಡಬಾರ್ದಾ ಅನ್ನೋದಕ್ಕೆ ಅಥವಾ ಏನೋ ಒಂದು ಇದಕ್ಕೆ ಇದನ್ನು ಯಾವುದೇ ರೀತಿಗೆ ಇದಕ್ಕೆ ಮುಂದುವರಿಯೋಕ್ಕೆ ಹೋಗಬೇಡಿ. ಅದರಿಂದ ನಾನು ಇಲ್ಲಿ ಯಾವುದೇ ರೀತಿ ಡೀಟೇಲ್ಸ್ ಕೊಡ್ತಾ ಇಲ್ಲ. ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಂಗೆ ಪ್ರತಿಯೊಬ್ಬರು ಕೇಳ್ತಾ ಇದ್ದೀರಾ ನಂಬರ್ ಕೊಡಿ ಅಂತ. ನಂಬರು ನೀವು ಡಿಸ್ಕ್ರಿಪ್ಷನ್ ಹೋದಾಗ ನನ್ನ ನಂಬರ್ ಅದರೊಳಗೆ ಇರುತ್ತೆ, ನಿಮಗೆ ಅದರಲ್ಲಿ ತೆಗೆದು ನೋಡಿ. ಕೆಲವರು ಕೇಳಿದ್ದಾರೆ, ನಿಮ್ಮ ವಿಡಿಯೋ ನೋಡ್ತಾ ಇದ್ದೀವಿ, ಆದರೆ ನಿಮ್ಮ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ನಂಬರ್ ಸಿಗ್ತಾ ಇಲ್ಲ ಅಂತ. ಇನ್ನು ಕೆಲವರು ನಂಬರ್ ಕೊಡಿ ಅಂತಿದ್ದೀರಾ. ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಆ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಂದಿರುತ್ತೆ, ಆ ಡಿಸ್ಕ್ರಿಪ್ಷನ್ ನೋಡ್ಕೊಳ್ಳಿ. ಮತ್ತು ಇನ್ನೂ ಒಂದು ವಿಷಯ, ಇಲ್ಲಿ ಮುಖ್ಯವಾದ ವಿಷಯ ಹೇಳಬೇಕು. ಸರಿಯಾಗಿ ಒಂದು ನಮ್ಮ ಚಾನಲ್ ನಂಬರ್ ಏನಿದೆ, ನನ್ನ ಲಕ್ಷ ಚಾನಲ್, ನಾನು ಯಾಕೆಂದರೆ ಫಸ್ಟಲ್ಲಿ ಅದಕ್ಕೆ ಹೇಳ್ತೀನಿ, ಲಕ್ಷ ಚಾನಲ್ಲು ಅಂತಲೇ ನಾನು ಹೇಳಿ ಪ್ರಾರಂಭ ಮಾಡ್ತೀನಿ. ಆ ಲಕ್ಷ ಚಾನಲ್ಲು ಅದ್ರ ನಂಬರ್ ಏನಿರುತ್ತೆ ಅದು ನೋಡಿಕೊಂಡು ನೀವು ಮಾಡಿ. ಬೇಕಾದ್ರೆ ಇನ್ನೂ ಒಂದು ಬಾರಿ ಕೂಡ ಅದನ್ನು ಹೇಳ್ತೀನಿ, 9620751224 ಈ ನಂಬರ್ ಇರುತ್ತೆ. ಈ ನಂಬರ್ನ ನೀವು ಸರಿಯಾದ ನೋಡಿಕೊಂಡು ನೀವು ಫೋನ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ಸದುಪಯೋಗನ ಪಡಿಸ್ಕೊಳ್ಳಿ. ಇದು ಸಾಕಷ್ಟು ಸಿಕ್ಕೋದು ಒಂದು ಇದು. ಯಾಕೆಂದರೆ ಸಾಕಷ್ಟು ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಸುರಿದಿರ್ತೀರ, ಆದರೂ ಕೆಲಸಗಳಾಗಿರಲ್ಲ. ಅದ್ರ ಬಗ್ಗೆ ನಾನು ಸಾಕಷ್ಟು ಮುಂದಕ್ಕೆ ಹೇಳ್ತೀನಿ ಯಾವ್ಯಾವ ರೀತಿ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಅಂಥದಕ್ಕೆ ನಿಮಗೆ ನೀವೇ ಮಾಡ್ಕೊಳ್ಳೋ ಅಂಥದ್ದು ತೊಗೊಂಡು, ಇಂಥದ್ದೆಲ್ಲ ಸಿಕ್ಕರೆ ಅಂದರೆ ಒರಿಜಿನಲ್ ಆಗಿರಬೇಕು. ಡೂಪ್ಲಿಕೇಟ್ ತೊಗೊಂಡ್ರೆ ಯಾವುದೇ ರೀತಿ ಕೆಲಸ ಆಗಲ್ಲ. ಇದರಲ್ಲಿ ಇನ್ನೂ ಸಾಕಷ್ಟು ಬೇಕಾದಷ್ಟು ಕೆಲಸಗಳು ಮಾಡ್ಕೋಬೋದು. ಇದನ್ನು ಮುಂದಕ್ಕೆ ಅದನ್ನು ಯಾವ್ಯಾವ ಕೆಲಸಕ್ಕೆ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದೀನಿ. ಅದನ್ನು ಆ ಸಮಯ ಬಂದಾಗ ಒಂದಷ್ಟು ಕೂಡ ಹೇಳ್ತೀನಿ. ಈ ಒಂದು ಹತ ಜೋಡಿಯಿಂದ ಏನೇನು ಕೆಲಸ ಆಗ್ಬೋದು ಅಂತ ತಿಳ್ಕೊಂಡು ನಿಮ್ಮ ಕೆಲಸಗಳು ನೀವು ಅದನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಹೊಸದಾಗಿ ನೋಡ್ಕೊಳ್ತಿದ್ರೆ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.